ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾರಿತ್ರಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ನೋ ತುಂಬ ದಿನ ಆಯಿತು ವೀಡಿಯೋಸ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ. ಈ ವಿಡಿಯೋ ಬಂದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ನಾನು ಹೇಗೆ ಪುಟ್ಟದಾಗಿ ಹೇಗೆಲ್ಲ ನಾನು ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಮಾರ್ನಿಂಗ್ಗೆ ಎದ್ದು ಅಡುಗೆ ಮನೆಯೆಲ್ಲ ಸ್ವಲ್ಪ ಅಂದರೆ ಗ್ಯಾಸ್ ಮಾತ್ರ ನೀಟಾಗಿ ಒರೆಸ್ಕೊಂಡು, ಸೊ ಆಚೆ ಒಳಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಹಬ್ಬ ಅಂದ್ರೇ ಮೇಯ್ನಾಗಿ ಕ್ಲೀನಿನೆಸ್ ಅಲ್ವಾ. ಸೊ ಮಡಿ ಅನ್ನೋದು ಅರ್ಥನೇ ಶುಚಿತ್ವ ಅಂತ. ಸೊ ನೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಾನು ಎದ್ದಾಗ ಆ್ಯಕ್ಚುಲಾಗಿ ಫೋರ್ ಓ ಕ್ಲಾಕಾಗೆ ಎದ್ದಿತ್ತು. ನೈಟ್ ಮಲಗಿದಾಗ ತುಂಬ ಲೇಟಾಗಿತ್ತು. ಸೊ ಎಷ್ಟೇ ಟ್ರೈ ಮಾಡಿದ್ರು ಬೆಳಗ್ಗೆ ಅದಕ್ಕೂ ಬೇಗ ಎದ್ದೊಳಕ್ಕೆ ಚಾನ್ಸೇ ಆಗಲಿಲ್ಲ. ಅಂದ್ಕೊಂಡೆ ಒಂದು 3ಗೆ ಎದ್ದು ಒಂದು 6 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸೋಣ ಅಂತ. ಬಟ್ ನಮ್ಮ ಮನೇಲಿ ಏನೇ ಮಾಡಿದ್ರು ತುಂಬ ಲೇಟಾಗಿಬಿಡ್ತು. ಸೊ ಲಾಸ್ಟ್ಲಿ ಆಚೆ ಒರೆಸ್ಬಿಟ್ಟು ಹೊಸ್ಲಿಗೆಲ್ಲ ನೀಟಾಗಿ ಅರಿಶಿನ ಕುಂಕುಮನ ಹಚ್ಚಿ ಮತ್ತು ಅಲ್ಲೆಲ್ಲ ನೀಟಾಗಿ ರಂಗೋಲಿ ಹಾಕಿಬಿಟ್ಟೆ. ಬಟ್ ಈ ಕೆಲಸನ ನಾನು ನೈಟೇ ಮಾಡೋಣ ಅಂತ ತುಂಬ ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಬಂದು ನನಗೆ ಅಂದರೆ ನಮ್ಮಮ್ಮ ಮೊದಲಿಗೆ ಶುರು ಮಾಡಿದ್ದು, ನಾವು ತುಂಬ ಚಿಕ್ಕವರಿದ್ವಿ, ಅಂದರೆ ಒಂದು 3rd ಸ್ಟ್ಯಾಂಡರ್ಡ್ ಇದ್ದೆ ಅಂತ ನನಗೆ ನೆನಪಿದ್ದಾಗಿಂದನೂ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದಾರೆ. ಆದರೆ ನಮ್ಮ ಮನೇಲಿ ಮಾಡ್ತಾ ಇರಲಿಲ್ಲ. ನಮ್ಮ ಅಜ್ಜಿ ಮನೆಗೆ ಹೋಗಿ ಅಮ್ಮ ಮಾಡ್ತಾಯಿದ್ದಿತ್ತು. ಅಂದರೆ ಫುಲ್ ಎಲ್ಲ ಇಲ್ಲಿಂದ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿ ಅಲ್ಲಿ ಎಲ್ಲ ಪೂಜಿಸ್ತಾಯಿದ್ರು. ಸೊ ಎಲ್ಲರೂ ಸೇರ್ಕೊತಾಯಿದ್ವಿ, ನನ್ನ ಕಸಿನ್ಸ್ ಎಲ್ಲ. ಅಲ್ಲೆಲ್ಲ ದೊಡ್ಡದಾಗಿ ರಂಗೋಲಿ ಹಾಕ್ಕೊಂಡು ಅದು ಸಗಣಿ ಎಲ್ಲ ಸಾರಿಸಿ ಏನು ಸಕ್ಕತ್ತಾಗಿತ್ತು ಗೊತ್ತಾ ಅದೆಲ್ಲ. ಸೊ ಮನೆ ಒರೆಸ್ಬೇಕಾದ್ರೆ ನನಗೆ ನಮ್ಮಮ್ಮನೇ ಹೇಳ್ಕೊಟ್ಟಿದ್ದ, ಹಬ್ಬದ ದಿನದಲ್ಲಿ ಸ್ವಲ್ಪ ಏನು ಉಪ್ಪು ಮತ್ತು ಒಂಚೂರು ಅರಿಶಿನ ಹಾಕಿದ್ರೆ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಅನ್ನೋದಿತ್ತು ಅಂದರೆ ಇಟ್ ವಿಲ್ ಗೆ ಗೋನ್ ಆಫ್ ಅಂತ, ಅಂದರೆ ಅದು ಹೊರಟೋಗ್ಬಿಡುತ್ತೆ. ಸೊ ನೀಟಾಗಿ ಹಾಕ್ಕೊಂಡೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಿ, ಸೊ ಫೈನಲಿ ನಾನು ರೆಡಿ ಆಗೋಣ ಅಂತ ಬಂದ್ವಿ. ನಾನು ಇಲ್ಲಿ ಏನು ಲಕ್ಷ್ಮಿ ಎಲ್ಲ ಪೂಜಿಸ್ತಾ ಇಲ್ಲ, ಬಟ್ ಅಮ್ಮ ಮನೇಲಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಅವಾಗಂತೂ. ಈಗ ಅಮ್ಮ ನಾನು ಬರದೇ ಇರೋ ರೀಸನ್ಗೆ ಅಮ್ಮ ಪುಟ್ಟದಾಗಿ ಏನು ದೇವ್ರ ಮನೆಯಲ್ಲೇ ಪೂಜಿಸ್ಕೊತಾ ಇದ್ದಾರೆ. ಹಬ್ಬ ಅಂದರೆ ಹೀಗೆ ಅಲ್ವಾ, ಹೆಣ್ಮಕ್ಳಿಗೆ ಮನೆ ಅಲಂಕಾರ ಮಾಡ್ಕೊಳ್ಳೋದು, ನಮಗೆ ನಾವು ಅಲಂಕಾರ ಮಾಡ್ಕೊಳ್ಳೋದು, ಇದೇ ಒಂಥರ ಸಂಭ್ರಮ, ಸಂತೋಷ ಆಗೋಗ್ಬಿಡುತ್ತೆ. ಸೊ ಈ ಓಲೆ ಜುಮ್ಕೆ ಬಂದು ನನ್ನ ಮದುವೆಯಲ್ಲಿ ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಬಂದಿದ್ದಂತಹ ಓಲೆ ನನಗೆ. ನಾನು ಮೊದಲೇ ಇನ್ನೊಂದು ಓಲೆ ನಮ್ಮ ಅಪ್ಪ ಅಮ್ಮ ಕೊಡಿಸಿದ ಓಲೆ. ಸೊ ಎರಡೂ ನನ್ನ ಹತ್ರ ಇರುವಂತಹ ಜುಮ್ಕಿ ಕಲೆಕ್ಷನ್ಸು. ಸೊ ನನಗೆ ಹಬ್ಬದ ದಿನದಲ್ಲಿ ತುಂಬ ಟ್ರೆಡಿಷ್ನಲಾಗಿ ರೆಡಿ ಆಗೋದಂದರೆ ತುಂಬ ಇಷ್ಟ. ಅಂದರೆ ಗೋಲ್ಡ್ ಜ್ಯುವೆಲ್ರೀಸ್ ನಾನು ಯಾವಾಗಲೂ ಹಾಕ್ಕೊಳ್ಳೋದಿಲ್ಲ. ಈ ಥರ ಹಬ್ಬ ಹರಿದಿನ ಅಂದಾಗ ಮಾತ್ರ ತುಂಬ ಇಷ್ಟಪಟ್ಟು ಗೋಲ್ಡ್ ಹಾಕೋತೀನಿ. ಅದರ್ವೈಸ್ ನನಗೇನು ಗೋಲ್ಡ್ ಅಷ್ಟು ಇಷ್ಟಪಡೋದಿಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ದೇವ್ರ ಪೂಜೆಗೆ ಅಂದ್ಬಿಟ್ಟು, ಅಂದರೆ ಕೈಗೆ ಕಟ್ಕೊಳ್ತೀವಲ್ಲ, ಕಂಕಣನ ರೆಡಿ ಮಾಡ್ಕೋತಾ ಇದ್ದೆ. ಈ ಕಂಕಣನ ಕಟ್ಕೊಳ್ಳೋದು ಲಕ್ಷ್ಮೀ ಪೂಜೆ, ಅಂದರೆ ಇದು ವ್ರತ ಆಗಿರೋದ್ರಿಂದ ಕಂಕಣ ಕಟ್ಟುತ್ತೀವಿ. ಹಬ್ಬಗಳಲ್ಲೆಲ್ಲ ಕಟ್ಟೋದಕ್ಕೆ ಹೋಗೋದಿಲ್ಲ. ವ್ರತ ಮಾಡಬೇಕಾದ್ರೆ ಒಂದು ವ್ರತದ್ದು ಒಂದು ಸೂತ್ರ ಅಂತ ಇರಬೇಕು. ಸೊ ನಾನು ದೇವರಿಗೆ ತವರೆ ಹೂನ ಈ ಥರ ಮಡಚಿ ಇಟ್ಟರೆ ನನಗೇನೋ ಒಂಥರ ತುಂಬ ಖುಷಿ ಅನಿಸುತ್ತೆ. ಮತ್ತು ಇದು ಕಳಶಕ್ಕೆ ಅಂತ ನಾನು 9 ಎಳೆಯಲ್ಲಿ ದಾರ ಮಾಡಿ ಅದನ್ನು ರೆಡಿ ಮಾಡಿಕೊಂಡೆ, ಅಂದರೆ ತಾಳಿ ಥರ ಕಟ್ಟೋದಕ್ಕೆ. ನಾನಿಲ್ಲಿ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಏನಿತ್ತು ಕಳಶ ಅಂದರೆ, ನಾನು ನಿನ್ನೆ ನೈಟ್ ಗುರುವಾರನೇ ಎಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ ಒರೆಸಿ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಹೂವು ಮತ್ತು ಏನು ಕಳಶ ಸ್ಥಾಪನೆ ಏನು ಮಾಡಬೇಕು ಅದನ್ನೆಲ್ಲ ಬೆಳಗ್ಗೆ ಎದ್ದು ನಾನು ಮಾಡ್ಕೋತಾ ಇದ್ದಿದ್ದು. ಅಮ್ಮ ಮನೇಲಿ ಹೇಗೆ ಅಂದರೆ ನೈಟ್ ಕಂಪ್ಲೀಟಾಗಿ ಇದ್ರ ಪ್ರಿಪ್ರೇಷನ್ನೇ ಮಾಡಿಸ್ತಾ ಇದ್ವಿ. ಸೊ ಸೀರೆ ಉಡ್ಸೋದು ಎಲ್ಲನೂ. ನಾನು ಇಲ್ಲಿ ನನ್ನ ಕಳಶಕ್ಕೆ ಏನೇನು ಹಾಕ್ತಿದ್ದೀನಿ ಅಂದರೆ, ತುಂಬ ನೀರು ಹಾಕ್ಕೊಂಡು ಗೋಮತಿ ಚಕ್ರ ಮತ್ತು ಹಳದಿ ಕವಡೆ ಮತ್ತು ಏನದು ಲಾವಂಚದ ಬೇರು ಮತ್ತು ಗುಲ್ಗಂಜಿ ಇವಿಷ್ಟುನು, ಮತ್ತು ಇದು ಏನದು ಗೋಟ್ ಅಡಿಕೆ ಅಂತ ಬರುತ್ತಲ್ಲ ಅದು, ಅಂದರೆ ಕಂಪ್ಲೀಟ್ ಅಡಿಕೆ ಇರುತ್ತಲ್ಲ ಅದು. ಈಗ ಹಾಕ್ತಿರೋದು ಲಾವಂಚದ ಬೇರು. ಸೊ ಇದೆಲ್ಲ ಹಾಕಾದ್ಮೇಲೆ ಅದ್ರ ಜೊತೆಗೆ ಬೆಳ್ಳಿ ಮತ್ತು ಚಿನ್ನದ್ದು ಒಂದೊಂದು ಉಂಗುರ ಹಾಕ್ತಾರೆ. ಯಾಕೆಂದರೆ ಕಾಯಿನ್ಸ್ ಇದ್ದರೆ ಕಾಯಿನ್ಸ್ ಹಾಕ್ತಾರೆ, ಬಟ್ ನಮ್ಮ ಹತ್ರ ಇರಲಿಲ್ಲ. ಸೊ ಅದಕ್ಕೆ ಚಿನ್ನ ಮತ್ತು ಬೆಳ್ಳಿ ರಿಂಗ್ಸ್ ಹಾಕಿದೆ. ಮತ್ತು ಅರಿಶಿನ ಕುಂಕುಮ ಹಾಕಿ ನಮಗೆ ಯಾವುದಿರುತ್ತೋ ಆ ಹೂವನ್ನು ಅದರೊಳಗಡೆ ಇಟ್ಬಿಟ್ಟು
ಮಾಮೂಲಿ ಈ ವರಮಹಾಲಕ್ಷ್ಮಿ ಹಬ್ಬ ವ್ರತಕ್ಕೆ ವಿಳೆದೆಲೆಗಿಂತ ಮಾವಿನ ಎಲೆ ಇಟ್ಟರೆ ತುಂಬ ಒಳ್ಳೆಯದು. ನಾನು ಈ ಥರ ಕೈ ಇಟ್ಟು ಸಂಕಲ್ಪ ಮಾಡ್ಕೊಂಡಿದ್ದು, ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಬೇಡಿ ಆ ಕಳಶದಲ್ಲಿ ಕೈ ಹೂರಿ ಸ್ಥಾಪನೆ ಮಾಡಿದ್ರೆ ಅದು ನೆರವೇರುತ್ತೆ ಅನ್ನೋದು ನಂಬಿಕೆ. ಸೊ ಇದು ವರಮಹಾಲಕ್ಷ್ಮಿ ವ್ರತಕ್ಕೆ ಮೇನ್ ಏನಪ್ಪ ಅಂದರೆ ಈ ಗೋಧಿ ನುಚ್ಚಿನ ಪಾಯಸ ತುಂಬ ಶ್ರೇಷ್ಠ. ಇಲ್ಲಿ ಗೋಧಿನ ನುಚ್ಚನ್ನ ಒಂದು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಅದಕ್ಕೆ ಬಿಸಿ ನೀರು ಹಾಕಿ ಒಂದೆರಡು ಇಶಿಲ್ ಬರ್ಸ್ಕೋಬೇಕು. ಅಷ್ಟರಲ್ಲಿ ಮಾಮೂಲಿ ಇಲ್ಲಿ ಬೆಲ್ಲ ಪಾಕ ಥರ ಮಾಡ್ಕೊಬೇಕು. ಇಲ್ಲಿ ಬೆಂದಿರುವಂತಹ ಗೋಧಿ ನುಚ್ಚನ್ನ ನೀಟಾಗಿ ಇವಾಗ ಇಲ್ಲಿ ಏನು ಬೆಲ್ಲದ ಪಾಕ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಇಲ್ಲಿ ಆ್ಯಕ್ಚುಲಿ ಹಾಲು ಹಾಕಿರೋ ಕ್ಲಿಪ್ ಇಲ್ಲಿ ಮಿಸ್ ಆಗಿದೆ. ಸೊ ಹಾಲು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಇನ್ನೊಂದು ಕಡೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ಅದನ್ನು ಹಾಕಬೇಕು. ಆ್ಯಕ್ಚುಲಿ ಇದನ್ನು ನಾನು ವರ್ಷಕ್ಕೆ ಒಂದೇ ಸತಿ ಮಾಡೋದು. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಬಟ್ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ, ಅಂದರೆ ಸ್ವಲ್ಪ ಮಾಡಿದ್ರೂ ಅದು ಜಾಸ್ತಿ ಆಗಿರುತ್ತೆ. ಸೊ ನಾನು ಫೈನಲಿ ನಮ್ಮ ಮನೆಯಲ್ಲಿ ಕೂರಿಸಿರುವಂತಹ ಲಕ್ಷ್ಮೀ ಕಳಶ ಇದೆ. ಸೊ ಹೀಗೆ ನಾನು ದೇವ್ರ ಮನೇನ ರೆಡಿ ಮಾಡಿದ್ದೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಸಿನಿಂಗ್ ತಿರ್ಗೋ. ವರಮಹಾಲಕ್ಷ್ಮಿ ಹಬ್ಬ ಅಂತ ಎಲ್ಲೂ ಹೇಳೋದಿಲ್ಲ. ಸೊ ಇದನ್ನು ವ್ರತ ಅಂತಲೇ ಹೆಣ್ಮಕ್ಳು ಮಾಡಬೇಕು. ಅಂದರೆ ಇದರದ್ದು ಹಿನ್ನೆಲೆ ಬಂದು ಪಾರ್ವತಿ ಶಿವನ ಹತ್ರ ಕೇಳಿದ್ರಂತೆ, ಈ ಭೂಮಿಯಲ್ಲಿರುವಂತಹ ಜನಗಳಿಗೆ ಈ ಹಣ ಕಷ್ಟ ಬಂದರೆ ಏನು ಮಾಡಬೇಕು ಅಂದಾಗ ಇದು ಸ್ಕಂದ ಪುರಾಣದಲ್ಲಿ ಅಂತ ತಿಳಿಸ್ಕೊಟ್ಟಿರುವಂತಹ ವ್ರತ ಇದು. ಸೊ ವರಮಹಾಲಕ್ಷ್ಮಿ ವ್ರತ, ಈ ವ್ರತ ಮಾಡಿದ್ರೆ ಅಷ್ಟಲಕ್ಷ್ಮಿಯರ ಒಂದು ಆಶೀರ್ವಾದ ಸಿಗುತ್ತೆ. ಅದರಿಂದ ಈ ವರಮಹಾಲಕ್ಷ್ಮಿ ವ್ರತನ ಮಾಡಬೇಕು. ಇದರಲ್ಲಿ ಆಡಂಬರಕ್ಕಿಂತ ಭಕ್ತಿ ಶುಚಿತ್ವ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನನ್ನ ಮಗಳಿಗೆ ನಾನು ವ್ರತದ ದಾರ ಕಟ್ಟಿದೆ, ಮತ್ತು ನಮ್ಮ ಮಾವಂಗೆ ಕೂಡ. ನನ್ನ ಹಸ್ಬೆಂಡ್ ಸ್ವಲ್ಪ ಇನ್ನೂ ರೆಡಿ ಆಗ್ತಾ ಇದ್ದಿದ್ದ ರೀಸನ್ಗೆ ನಾನು ಅವ್ರ ಕೈಲೇ ಕಟ್ಟಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಮಗಳು ನಾನು ಪೂಜೆ ಮಾಡಬೇಕಾದ್ರೆ ಆಲ್ವೇಸ್ ನನ್ನ ಜೊತೆನೇ ಇರಬೇಕು ಅವಳು. ಮತ್ತೆ ಕೊಂಡ್ಬಿಡು ತಾತ ಅಂತಿದ್ದೆ. ಮಗಳು 5 ನಿಮಿಷನೂ ಆ ಡ್ರೆಸ್ಸಲ್ಲಿ ಇರಲಿಲ್ಲ. ಸೊ ಎಲ್ಲ ಬಿಚ್ಚಾಕಿ ಅವ್ರ ತಾತನ ಜೊತೆ ಆಟ ಆಡ್ತಿದ್ಲು. ಅಲ್ಲಿ ದೇವರಿಗೆ ಅಂತ ಇಟ್ಟಿದ್ದದ್ದು ತಗೊಂಡು ಬೆಲ್ಲನ ತಿಂತಾ ಇದ್ದಾಳೆ. ಸೊ ಸಂಜೆಗೆ ನನ್ನ ಮಗಳನ್ನ ಹೀಗೆ ಅವರತ್ತೆ ರೆಡಿ ಮಾಡಬೇಕು ಅಂತ ಅವ್ರು ಲಂಗ ಬ್ಲೌಸ್ ಕೊಟ್ಟು ಕಳಿಸಿದ್ರು. ಸೊ ಅವಳ ಹೇಗೆ ರೆಡಿ ಮಾಡ್ತಾ ಇದ್ದೆ, ನಾನು ಅರ್ಶಿನ ಕುಂಕುಮಕ್ಕೆ ಕರಿಬೇಕಾಗಿತ್ತು. ಸೊ ನೋಡಿ ಹೆಂಗೆ ಆಡ್ತಾಳೆ ಅಂದರೆ ಅವಳು ಒಂದೊಂದು ರೆಡಿ ಮಾಡಿಸ್ಕೊಳ್ಳೋದಕ್ಕೂ ಎಲ್ಲನೂ ಬೇಕು. ಕಣ್ಣಿಗೆ ಹಾಕು, ಲಿಪ್ಸ್ಟಿಕ್ ಹಾಕು, ಪ್ರತಿಯೊಂದನ್ನು ಕೇಳ್ತಾ ಇದ್ಲು. ಲಕ್ಷ್ಮಿ ಹೇಗೆ ಅಲಂಕಾರ ಪ್ರಿಯಳೋ ಹಾಗೆ ಹೆಣ್ಮಕ್ಳು ಕೂಡ ಅಲಂಕಾರಕ್ಕೆ ತುಂಬ ಇಷ್ಟಪಡ್ತಾರೆ. ಅದು ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡ ಮಕ್ಕಳೇ ಆಗಲಿ ಅಲ್ವಾ. ನನ್ನ ಮಗಳಿಗಂತೂ ನೀಟಾಗಿ ರೆಡಿ ಮಾಡಿಸ್ಕೊಳಕ್ಕಂತೂ ತುಂಬ ಖುಷಿ. ಅವಳಿಗೆ ಚೆನ್ನಾಗಿ ರೆಡಿಯಾಗಿ ಅವಳು ಮಿರರ್ ಮುಂದೆ ಅವಳೇ ನಿಂತ್ಕೊಂಡು ಎಷ್ಟು ಸತಿ ನೋಡ್ಕೊತಾ ಇರ್ತಾಳೋ. ಬಟ್ ನನ್ನ ಕೈಲಿ ರೆಡಿ ಮಾಡಿಸ್ಕೊಳ್ಳೋದಕ್ಕಂತೂ ಸಖತ್ ಹಠ ಮಾಡ್ತಾಳೆ, ಮತ್ತು ಹಾಗೆ ಕಾಟನ್ನು ಕೊಡ್ತಾಳೆ. ನನ್ನ ಮಗಳು ನನ್ನನ್ನು ಎಷ್ಟು ಅಬ್ಸರ್ವ್ ಮಾಡ್ತಾಳೆ ಅನ್ನೋದಕ್ಕೆ ಇದಕ್ಕೊಂದು ಎಕ್ಸಾಂಪಲ್. ಸೊ ನಾನು ಕ್ಯಾಮ್ರಾ ಮುಂದೆ ಏನಾದರೂ ತೋರಿಸೋದನ್ನ ನೋಡಿದಾಗ ಅವಳು ಕೂಡ ಅದಕ್ಕೆ ತಂದಿರೋದನ್ನ ತೋರಿಸ್ತಾ ಇದ್ದಾಳೆ. ಸೊ ನಾವು ನಮ್ಮ ಮನೇಲಿ ಲಕ್ಷ್ಮಿ ಕೂರಿಸಿಲ್ಲ ಅಂದರೂ ನಮ್ಮ ಪುಟ್ಟ ಲಕ್ಷ್ಮಿನಂತೂ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ವಿ. ಆ ಲಂಗ ಬ್ಲೌಸಲ್ಲಿ ಟ್ರೆಡಿಷನ್ ಆಗಿ ಹೆಣ್ಮಕ್ಳು ನೋಡೋದೇ ಒಂಥರ ಖುಷಿ. ಫೈನಲಿ ನನ್ನ ಮಗಳು ಹೀಗೆ ರೆಡಿ ಆಗಿದ್ಲು. ಅವ್ರ ತಾತ ಕರ್ಕೊಂಡೋಗಿ ಕೈ ತುಂಬ ಬಳೆ ತೊಡ್ಸ್ಕೊಬಂದಿದ್ರು. ಸೊ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಲ್ವಾ. ನೀನೇ ಗೊಂಬೆ.
ಗೊಂಬೆ ಥರ ಕಾಣಿಸ್ತಿದೆಯಲ್ಲ ಅದಕ್ಕೆ. ಇಲ್ಲ ಲಕ್ಷ್ಮಿ ನೀನು, ಇಲ್ಲ ನಮ್ಮ ಮನೆ ಲಕ್ಷ್ಮಿ, ಪುಟ್ಟಲಕ್ಷ್ಮಿ. ಇಲ್ಲ ಮತ್ತೆ ನಾನದು ಯಾರು? ನಾನದು ಅದೇ ಏನು ನೀನು? ನಾನು ಹುಡುಗಿ. ನೀನು ಹುಡುಗಿನ? ಚಾರುನಾ? ಅಲ್ಲ ಅಲ್ಲ ಅಲ್ಲ, ನೀನು ನಮ್ಮ ಮನೆ ಲಕ್ಷ್ಮಿ. ಚಾರುಣ ಹೋಗ್ತಿದ್ದೀವಿ ಕಗಲೆ ಎಂತಕ್ಕೆ? ಸುಮ್ಮನೆ ಸುಮ್ಮನೆ. ಏಯ್, ಅರ್ಶಿನ ಕುಂಕುಮ ಕರೆಯಕ್ಕೆ ಹೋಗ್ತಿರೋದು. ಅರ್ಶಿನ ಕುಂಕುಮಕ್ಕೆ. ಕುಂಕುಮಕ್ಕ ಹ್ಞೂ, ಅರ್ಶಿನ ಕುಂಕುಮನೆಗೆ ಕರೆಯಕ್ಕೆ ಹೋಗ್ತಿರೋದು. ಯಾಕೆ ಏನು? ಯಾಕೆ ಯಾಕೆ? ಸುಮ್ಮನೆ. ನನ್ನ ಅಪಾರ್ಟ್ಮೆಂಟಲ್ಲಿ ಲಕ್ಷ್ಮಿ ಕೂರಿಸಿದ್ರು. ಸೊ ಅವ್ರ ಮನೆಗೆಲ್ಲ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದು. ಎಲ್ಲರ ಮನೆಯಲ್ಲೂ ಒಂದು ಡಿಫ್ರೆಂಟಾಗಿ ಕೂರಿಸಿದ್ರು. ಆದರೆ ಎಲ್ಲ ಲಕ್ಷ್ಮಿನ ನೋಡಿದ್ರು ಅಷ್ಟೇ ಖುಷಿ ಆಗ್ತಾಯಿತ್ತು. ಎಷ್ಟು ಅವ್ರ ಭಕ್ತಿ, ಅವ್ರ ಭಾವಗಳೆಲ್ಲ ಅದರಲ್ಲಿ ಕಾಣಿಸುತ್ತೆ. ಒಂದು ಮನೇಲಿ ತುಂಬ ಗ್ರ್ಯಾಂಡಾಗಿ, ಒಂದು ಮನೇಲಿ ತುಂಬ ಸಿಂಪಲಾಗಿ, ಆದರೂ ಆ ಮನೆ ಎಷ್ಟು ಖುಷಿಯಲ್ಲಿರುತ್ತೆ ಅಲ್ವ. ಒಂದು ಹಬ್ಬ ಹರಿದಿನ ಅಂದರೆ ನನ್ನ ಮಗಳನ್ನಂತೂ ಎಲ್ಲರೂ ಹೋಗಲಿದ್ದೆ, ಅಯ್ಯೋ ಈ ಡ್ರೆಸ್ ಸೂಪರು, ಆ ಡ್ರೆಸ್ಸು ಸೂಪರು ಅಂತ. ಚಾಕ್ಲೇಟ್ ಬೇಕಾ? ಅದಕ್ಕೆ ಮನೆಗೆ ಚಾಕ್ಲೇಟ್ ಕೊಡ್ತೀನಿ. ನಮ್ಮ ಮನೇಲೇ ಇರೋದು ನಾನು ಅಂತಿದ್ದಾಳೆ. ಆ್ಯಕ್ಚುಲಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ನೆನಪಾದರೆ ನನಗೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಗೋದು. ಸೊ ಅಲ್ಲಿ ಅಮ್ಮ ಎಲ್ಲ ಇಲ್ಲಿಂದ ಮಾಡಿಕೊಂಡು ಹೋಗಿ ಅಜ್ಜಿ ಮನೇಲಿ ಮಾಡ್ತಿದ್ದಿದ್ದು. ಇಡೀ ಊರಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಇವಾಗಲೂ ಕೂಡ ಮಾಡೋದು, ಅಂದರೆ ಲಕ್ಷ್ಮಿನೆಲ್ಲ ಕೂರಿಸಿ ಮಾಡೋದು. ಆವಾಗ ಇಡೀ ಊರವರೇ ಅರ್ಶಿನ ಕುಂಕುಮಕ್ಕೆಲ್ಲ ಮನೆಗೆ ಬರ್ತಾಯಿದ್ರು. ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೂ ಒಂದು ಗಿಫ್ಟ್ ಬಂತು. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಗಿಫ್ಟ್ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಸೊ ಇದು ಸಿಲ್ವರ್, ಅಂದರೆ ಜರ್ಮನ್ ಸಿಲ್ವರ್ ಅಂದರೆ, ಸೊ ಅದರಲ್ಲಿ ಒಂದು ಹಸುವುದು ಫೋಟೋ ಹಾಕಿ ಕೊಟ್ಟಿದ್ದು, ತುಂಬ ಖುಷಿ ಆಯಿತು. ಸೊ ಈ ವ್ಲಾಗ್ ಇಷ್ಟೇ ಆಗಿತ್ತು, ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.